ಎಲ್ಲರಿಗೂ ನಮಸ್ಕಾರ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ KS ಎಕ್ಸಾಮ್ ರಿಲೇಟೆಡ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನು ಕೊಡ್ತಾ ಹೋಗ್ತೀನಿ. ಲೈಕ್ ಪೋಸ್ಟ್, ಎಜುಕೇಶನಲ್ ಕ್ವಾಲಿಫಿಕೇಶನ್, ನಂಬರ್ ಆಫ್ ಅಟೆಂಪ್ಟ್ಸ್, ಫಿಸಿಕಲ್ ಸ್ಟ್ಯಾಂಡರ್ಡ್ಸ್, ಎಕ್ಸಾಮ್ ಪ್ಯಾಟರ್ನ್, ಸಿಲೆಬಸ್, ಇದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ನಾವು KS ಅಂಡರಲ್ಲಿ ಯಾವ್ಯಾವ ಪೋಸ್ಟ್ ಬರುತ್ತೆ, ಅಂದ್ರೆ ಯಾವ್ಯಾವ ಹುದ್ದೆಗಳು ಬರುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್ ಅಸಿಸ್ಟೆಂಟ್ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸಸ್, ಟ್ರೆಜರಿ ಆಫೀಸರ್, ಎಕ್ಸಿಕ್ಯೂಟಿವ್ ಆಫೀಸರ್ ಪಂಚಾಯತ್ ರಾಜ್, ಡೆಪ್ಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಡಿಸ್ಟ್ರಿಕ್ಟ್ ಸೋಷಿಯಲ್ ವೆಲ್ಫೇರ್ ಆಫೀಸರ್, ತಹಶೀಲ್ದಾರ್, ಡೆಪ್ಟಿ ಸೂಪರಿಂಟೆಂಡೆಂಟ್ ಆಫ್ ಎಕ್ಸೈಸ್, ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್, ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್, ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಟೂರಿಸಂ, ಎಂಪ್ಲಾಯ್ಮೆಂಟ್ ಆಫೀಸರ್ಸ್, ಡೆಪ್ಟಿ ಡೈರೆಕ್ಟರ್ ಆಫ್ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್, ಚೀಫ್ ಆಫೀಸರ್ಸ್ ಗ್ರೇಡ್ 1, ಹೀಗೆ ಮುಂತಾದ ಒಂದು 28ರಿಂದ 35 ಹುದ್ದೆಗಳು, ಅಂದರೆ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಎರಡೂ ಹುದ್ದೆಗಳು ಈ KS ಅಂಡರಲ್ಲಿ ಕಾಲಾಗುತ್ತೆ. ಜೊತೆಗೆ ನೀವು KS ಆಫೀಸರ್ ಆಗಿ ಸೆಲೆಕ್ಟ್ ಆದರೆ ಕೆಲವು ವರ್ಷಗಳ ನಂತರ ನಿಮಗೆ IASಗೆ ಪ್ರಮೋಷನ್ ಕೂಡ ಸಿಗುತ್ತೆ. ಸೊ ಕಮಿಂಗ್ ಟು ದ ಎಜುಕೇಶನಲ್ ಕ್ವಾಲಿಫಿಕೇಶನ್, ಅಂದ್ರೆ ಶೈಕ್ಷಣಿಕ ವಿದ್ಯಾರ್ಹತೆ ಏನಿರಬೇಕು ನಾನು KS ಎಕ್ಸಾಮ್ಗೆ ಅಪ್ಲೈ ಮಾಡೋದಕ್ಕೆ ಅಂತಂದ್ರೆ, ನೀವು ಭಾರತದಲ್ಲಿ ಸ್ಥಾಪಿತವಾದಂತಹ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಡಿಗ್ರಿ ಅಥವಾ ಮಾಸ್ಟರ್ ಡಿಗ್ರಿನ ಕಂಪ್ಲೀಟ್ ಮಾಡಿರಬೇಕು. ಸೊ ಮಿನಿಮಮ್ ಡಿಗ್ರಿ ಮಾಡಿದ್ರೆ ನೀವು KS ಎಕ್ಸಾಮ್ಗೆ ಅಪ್ಲೈ ಮಾಡ್ಬೋದು. ಜೊತೆಗೆ ಇಲ್ಲಿ ಯಾರ್ಯಾರು ಡಿಗ್ರಿ ಫೈನಲ್ ಸೆಮ್ ಅಲ್ಲಿ ಇದ್ದೀರಾ ಅವರಿಗೂ ಕೂಡ KPSC ಒಂದು ಪ್ರಾವಿಷನ್ ಅನ್ನು ನೀಡಿದೆ. ಯಾರ್ಯಾರು ಫೈನಲ್ ಸೆಮ್ ಅಲ್ಲಿ ಇದ್ದೀರಾ, ನಿಮ್ಮ ಡಿಗ್ರಿಯ ಫೈನಲ್ ಸೆಮ್ ಅಲ್ಲಿ ಇದ್ದೀರಾ, ಆ ಎಕ್ಸಾಮ್ ಅನ್ನ ಬರೆದು ರಿಸಲ್ಟ್ಸ್ ವೇಟ್ ಮಾಡ್ತಾ ಇದ್ದೀರಾ, ಅವರು ಕೂಡ KS ಪ್ರಿಲಿಮ್ಸ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇರ್ತೀರಾ. ಸೊ ನೆಕ್ಸ್ಟ್ ನಾವು ಏಜ್ ಲಿಮಿಟ್ ಅಂದ್ರೆ ವಯೋಮಿತಿಯನ್ನ ನೋಡೋಣ. ಸೊ KS ಎಕ್ಸಾಮ್ ಅನ್ನ ಅಟೆಂಡ್ ಮಾಡೋದಕ್ಕೆ ನಿಮಗೆ ಕನಿಷ್ಠ 21 ವರ್ಷ ವಯಸ್ಸಾಗಿರಬೇಕು. ಸೊ ಗರಿಷ್ಠ ಅಂದ್ರೆ ಮ್ಯಾಕ್ಸಿಮಮ್ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗೆ 35 ಇಯರ್ಸ್, OBC ಅಂದ್ರೆ 2A 2B 3A 3B ಅಭ್ಯರ್ಥಿಗಳಿಗೆ 38 ವರ್ಷ, ಮತ್ತೆ SC ST ಮತ್ತೆ ಕೆಟಗರಿ 1 ಅಭ್ಯರ್ಥಿಗಳಿಗೆ 40 ವರ್ಷ ಆಗಿರಬೇಕು. ಇದ್ರ ಜೊತೆಗೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ, ಅಂದ್ರೆ PH ಅಂದ್ರೆ ಅಂಗವಿಕಲ ಅಭ್ಯರ್ಥಿಗಳಿಗೆ, ಎಕ್ಸ್ ಸರ್ವಿಸ್ ಮೆನ್ಗಳಿಗೆ ಮತ್ತೆ ವಿಡೋಗಳಿಗೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕಂತಂದ್ರೆ ನಮ್ಮ ಡಿಸ್ಕ್ರಿಪ್ಟಿವ್ ಬಾಕ್ಸ್ ಅಲ್ಲಿ ಅದರ ಲಿಂಕ್ ಇದೆ, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡಿ. ಸೊ ನಾವೀಗ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಅನ್ನ ನೋಡೋಣ. ಅಂದ್ರೆ ಕೆಲವೊಂದು ಹುದ್ದೆಗಳಿಗೆ ನಿರ್ದಿಷ್ಟವಾದಂತಹ ದೈಹಿಕ ದಾಢ್ಯತೆಯನ್ನ ನಿಗದಿಪಡಿಸಿರ್ತಾರೆ. ಅಂತಹ ದೈಹಿಕ ದಾಢ್ಯತೆಯನ್ನ ಹೊಂದಿದ್ದ ಅಭ್ಯರ್ಥಿಗಳು ಮಾತ್ರ ಆ ಹುದ್ದೆಗಳಿಗೆ ನೇಮಕವಾಗಲು ಅರ್ಹರಾಗಿರ್ತಾರೆ. ಸೊ ಆ ಹುದ್ದೆಗಳು ಯಾವ್ಯಾವುದು ಅಂತಂದ್ರೆ, ಮೊದಲಿಗೆ ನಿಮಗೆ DYSP, ನೆಕ್ಸ್ಟ್ ಕರ್ನಾಟಕ ಕಾರಾಗೃಹ ಸೇವೆ ಮತ್ತು ಅಬಕಾರಿ ಉಪ ಅಧೀಕ್ಷಕರು. ಈ 3 ಹುದ್ದೆಗಳಿಗೆ ಇಲ್ಲಿ ನಿಗದಿಪಡಿಸಿರ್ತಕ್ಕಂಥ ದೈಹಿಕ ದಾಢ್ಯತೆಯನ್ನ ಅಭ್ಯರ್ಥಿ ಹೊಂದಿರಲೇಬೇಕು. ಹಾಗಿದ್ದಲ್ಲಿ ಮಾತ್ರ ಆ ಹುದ್ದೆಗೆ ಅವನು ನೇಮಕ ಆಗಲಿಕ್ಕೆ ಎಲಿಜಿಬಲ್ ಇರ್ತಾನೆ. ಸೊ ಇನ್ನು ನಂಬರ್ ಆಫ್ ಅಟೆಂಪ್ಟ್ಸ್ ಎಷ್ಟಿರುತ್ತೆ ಅಂತ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಸೊ ನೀವು ಜನರಲ್ ಮೆರಿಟ್ ಅಭ್ಯರ್ಥಿ ಆಗಿದ್ರೆ ನೀವು KS ಪರೀಕ್ಷೆನ 5 ಬಾರಿ ತೆಗೆದುಕೊಳ್ಬಹುದು. ಅದೇ OBC ಅಭ್ಯರ್ಥಿ ಮತ್ತೆ ಕೆಟಗರಿ 1 ಅಭ್ಯರ್ಥಿ ಆಗಿದ್ರೆ 7 ಬಾರಿ ಪರೀಕ್ಷೆಯನ್ನ ಎದುರಿಸಬಹುದು. SC ST ಅಭ್ಯರ್ಥಿಗಳಿಗೆ ಯಾವುದೇ ಪ್ರಯತ್ನದ ಮಿತಿ ಇರೋದಿಲ್ಲ. ಸೊ ನೀವೇನಾದ್ರೂ ಪ್ರಿಲಿಮ್ಸ್ ಅನ್ನ ಒಮ್ಮೆ ಅಟೆಂಡ್ ಮಾಡಿದ್ರೆ ಅದನ್ನ ಒಂದು ಪ್ರಯತ್ನ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಇವಾಗ ನಾವು KS ಎಕ್ಸಾಮಿನ ಸೆಲೆಕ್ಷನ್ ಪ್ರೊಸೆಸ್ ಅನ್ನ ನೋಡೋಣ. ಸೊ ಇದು ಬಂದು 3 ಸ್ಟೇಜ್ ಪ್ರೊಸೆಸ್ ಇರುತ್ತೆ. ಮೊದಲಿಗೆ ನಿಮಗೆ ಪೂರ್ವಭಾವಿ ಪರೀಕ್ಷೆ ಅಂತಂದ್ರೆ ಪ್ರಿಲಿಮ್ಸ್ ಎಕ್ಸಾಮ್ ಇರುತ್ತೆ, ನೆಕ್ಸ್ಟ್ ಮೈನ್ಸ್ ಇರುತ್ತೆ, ಫೈನಲ್ ಆಗಿ ಇಂಟರ್ವ್ಯೂ ಅಂದ್ರೆ ಸಂದರ್ಶನ ಇರುತ್ತೆ. ಸೊ ಅರ್ಜಿಯನ್ನ ಸಲ್ಲಿಸಿದಂತ ಎಲ್ಲಾ ಅರ್ಹ ಅಭ್ಯರ್ಥಿಗಳಿಗೆ ಪ್ರಿಲಿಮ್ಸ್ ಅನ್ನ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಇದಾದ್ಮೇಲೆ ಮೈನ್ಸ್ಗೆ 1:20 ಅಲ್ಲಿ ಲಿಸ್ಟ್ ಅನ್ನ ಬಿಡ್ತಾರೆ. ಅಂದ್ರೆ ಒಂದು ಪೋಸ್ಟ್ ಇದ್ರೆ 20 ಜನ ಕ್ಯಾಂಡಿಡೇಟ್ಸ್ ಅನ್ನ ಮಾತ್ರ ರಿಸರ್ವೇಶನ್ ಮತ್ತೆ ನಿಮ್ಮ ಮಾರ್ಕ್ಸ್ ಮೇಲೆ ಡಿಪೆಂಡ್ ಮಾಡಿ ಮೈನ್ಸ್ಗೆ ನಿಮ್ಮನ್ನ ಕ್ವಾಲಿಫೈ ಮಾಡ್ತಾರೆ. ಇದಾದ್ಮೇಲೆ ಇಂಟರ್ವ್ಯೂಗೆ 1:5 ಲಿಸ್ಟ್ ಅನ್ನ ಬಿಟ್ಟು ಇಂಟರ್ವ್ಯೂನ ಕಂಡಕ್ಟ್ ಮಾಡ್ತಾರೆ. ಸೊ ಈ 3 ಸ್ಟೇಜ್ ನ ಬಗ್ಗೆ ಮುಂದೆ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಸೊ ಮೈನ್ಸ್ ಎಕ್ಸಾಮ್ಗೆ ನಿಮ್ಮನ್ನ ಕ್ವಾಲಿಫೈ ಮಾಡಲಿಕ್ಕೆ ಪ್ರಿಲಿಮ್ಸ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಫೈನಲ್ ಅಪಾಯಿಂಟ್ಮೆಂಟ್ಗೆ ನಿಮ್ಮ ಮುಖ್ಯ ಪರೀಕ್ಷೆಯ ಅಂಕ ಮತ್ತೆ ಸಂದರ್ಶನದ ಅಂಕವನ್ನು ಮಾತ್ರ ಪರಿಗಣನೆ ಮಾಡ್ತಾರೆ. ಸೊ ಮೊದಲಿಗೆ ನಾವು ಪ್ರಿಲಿಮ್ಸ್ ಎಕ್ಸಾಮ್ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ನಿಮಗೆ 2 ಪೇಪರ್ ಇರುತ್ತೆ, ಪತ್ರಿಕೆ 1, ಪತ್ರಿಕೆ 2. ಈಗ ಎಕ್ಸಾಂಪಲ್ ಪತ್ರಿಕೆ 1 ತಗೊಂಡ್ರೆ ಇದರಲ್ಲಿ ನಿಮಗೆ 100 ಕ್ವಶನ್ಸ್ ಇರುತ್ತೆ. ಸೊ ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಮತ್ತೆ ನೆಗೆಟಿವ್ ಇರುತ್ತೆ ಇಲ್ಲಿ. ಸೊ ಟೋಟಲ್ 2 ಪೇಪರ್ ಇಂದ 200 ಕ್ವಶನ್ಸ್, 400 ಮಾರ್ಕ್ಸ್ ಇರುತ್ತೆ. ಇದ್ರ ಸಿಲೆಬಸ್ ಅನ್ನ ನೋಡ್ತಾ ಹೋಗೋಣ. ಸೊ ಇವಾಗ ನಾವು ಪ್ರಿಲಿಮ್ಸ್ ಪೇಪರ್ನ ಸಿಲೆಬಸ್ನ ನೋಡೋದಿದ್ರೆ, ಪೇಪರ್ 1 ಅಲ್ಲಿ ನಿಮಗೆ ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ನ್ಯಾಷನಲ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್, ಇದ್ರ ಮೇಲೆ 40 ಕ್ವಶನ್ ಇರುತ್ತೆ, ಅದು 80 ಅಂಕಗಳಿಗೆ. ಮತ್ತೆ ಹ್ಯುಮ್ಯಾನಿಟೀಸ್ ಇಂದ 60 ಕ್ವಶನ್ಸ್ ಬರುತ್ತೆ. ಸೊ ಇದು ಪೇಪರ್ 1 ಸಿಲೆಬಸ್. ಪೇಪರ್ 2 ಬಂತಂದ್ರೆ ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ಸ್ಟೇಟ್ ಇಂಪಾರ್ಟೆನ್ಸ್ ಅಲ್ಲಿ 40 ಕ್ವಶನ್ಸ್ ಬರುತ್ತೆ, 80 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಜನರಲ್ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ 30 ಕ್ವಶನ್ಸ್ ಇರುತ್ತೆ, ಮತ್ತೆ ಮೆಂಟಲ್ ಅಬಿಲಿಟಿಯಲ್ಲಿ 30 ಕ್ವಶನ್ಸ್ ಇರುತ್ತೆ. ಸೊ ಟೋಟಲ್ 100 ಕ್ವಶನ್ಸ್, 200 ಮಾರ್ಕ್ಸ್ ಆಗುತ್ತೆ. ಸೊ ಇವಾಗ ಇದರ ಅಂಡರಲ್ಲಿ ಡೀಟೇಲ್ಡ್ ಟಾಪಿಕ್ಸ್ ಯಾವ್ಯಾವ್ದು ಬರುತ್ತೆ ಅಂದ್ಬಿಟ್ಟು ನೋಡ್ತಾ ಹೋಗೋಣ. ಸೊ ಇವಾಗ ನಾವು ಪೇಪರ್ 1 ಸಿಲೆಬಸ್ ನೋಡೋದಿದ್ರೆ, ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಟು ಕರೆಂಟ್ ಇವೆಂಟ್ಸ್, ಅಂದ್ರೆ ನಾವು ಕರೆಂಟ್ ಅಫೇರ್ಸ್ ಅಂತ ಏನು ಸ್ಟಡಿ ಮಾಡ್ತೀವಿ
ಅದು ರಿಲೇಟೆಡ್ ಟು ಇಂಡಿಯಾ ಮತ್ತು ವರ್ಲ್ಡ್ ಇದ್ರ ಮೇಲೆ ಕ್ವಶನ್ಸ್ ಇರುತ್ತೆ. ಜೊತೆಗೆ ಹ್ಯುಮ್ಯಾನಿಟೀಸ್ ಅಂಡರಲ್ಲಿ ನಿಮಗೆ ಇಂಡಿಯನ್ ಹಿಸ್ಟ್ರಿ ಮೇಲೆ ಕ್ವಶನ್ಸ್ ಬರುತ್ತೆ, ವರ್ಲ್ಡ್ ಜಿಯೋಗ್ರಫಿ ಬಗ್ಗೆ ಬರುತ್ತೆ, ಇಂಡಿಯನ್ ಜಿಯೋಗ್ರಫಿ ಬರುತ್ತೆ, ಮತ್ತು ಇಂಡಿಯನ್ ಪೊಲಿಟಿ ಆ್ಯಂಡ್ ಎಕನಾಮಿ ಬರುತ್ತೆ. ಈ ಜಿಯೋಗ್ರಫಿ ಆ್ಯಂಡ್ ಹಿಸ್ಟ್ರಿಯನ್ನು ಸ್ಟಡಿ ಮಾಡುವಾಗ ನೀವು ಎಸ್ಪೆಷಲಿ ಕರ್ನಾಟಕ ರಿಲೇಟೆಡ್ ಜಾಸ್ತಿ ಓದ್ಕೊಬೇಕಾಗುತ್ತೆ. ಸೊ ಎಲ್ಲ ಟಾಪಿಕ್ಕಿಂದ ಪೇಪರ್ 1 ಅಲ್ಲಿ 100 ಕ್ವಶನ್ಸ್ ಇರುತ್ತೆ, ಅದು 200 ಮಾರ್ಕ್ಸ್ ಇರುತ್ತೆ. ಸೊ ಪೇಪರ್ 2 ಸಿಲೆಬಸ್ ಏನಿರುತ್ತೆ ಅಂತಂದ್ರೆ, ಈಗ ನಾವು ಪೇಪರ್ 1 ಅಲ್ಲಿ ಇಂಡಿಯಾ ಮತ್ತು ವರ್ಲ್ಡ್ ಕರೆಂಟ್ ಅಫೇರ್ಸ್ ಓದ್ಕೊಂಡಿರ್ತೀವಿ. ಪೇಪರ್ 2 ನಲ್ಲಿ ನಿಮಗೆ ಎಸ್ಪೆಷಲಿ ಕರ್ನಾಟಕ ಕರೆಂಟ್ ಅಫೇರ್ಸ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಪ್ರೋಗ್ರಾಮ್ಸ್ ಬಗ್ಗೆ ಜಾಸ್ತಿ ಕ್ವಶನ್ಸ್ ಇರುತ್ತೆ. ಇದ್ರ ಜೊತೆಗೆ ಇನ್ನೆರಡು ಟಾಪಿಕ್ ಬರುತ್ತೆ. ಒಂದು ಜನರಲ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಎನ್ವಿರಾನ್ಮೆಂಟ್, ಎಕಾಲಜಿ ಮೇಲೆ ಕ್ವಶನ್ಸ್ ಇರುತ್ತೆ. ಜೊತೆಗೆ ಒಂದು 30 ಮಾರ್ಕ್ಸ್ಗೆ ನಿಮಗೆ ಜನರಲ್ ಮೆಂಟಲ್ ಎಬಿಲಿಟಿ ಮೇಲೆ ಕ್ವಶನ್ಸ್ ಇರುತ್ತೆ. ಸೊ ಪೇಪರ್ 2 ನಿಮಗೆ ಕಂಪೇರ್ ಟು ಪೇಪರ್ 1 ಈಸಿ ಇರುತ್ತೆ. ಸೊ ಇದು ಪೇಪರ್ 2 ಸಿಲೆಬಸ್. ಇದರಲ್ಲೂ 100 ಕ್ವಶನ್ಸ್ ಇರುತ್ತೆ, 200 ಮಾರ್ಕ್ಸ್ಗೆ ಕೇಳ್ತಾರೆ. ಸೊ ಮೊದಲೇ ಹೇಳ್ದಂಗೆ ಪೇಪರ್ 1 ಪೇಪರ್ 2 ಎಕ್ಸಾಮನ್ನು ಅಟೆಂಡ್ ಮಾಡ್ತೀರಾ. ಈಗ 100 ಪೋಸ್ಟ್ ಇದೆ ಅಂತಂದರೆ ಇಂಟು 20 ಮೆಂಬರ್ಸ್ನ ಮೈನ್ಸ್ ಎಕ್ಸಾಮ್ಗೆ ಕ್ವಾಲಿಫೈ ಮಾಡ್ತಾರೆ. ಸೊ ಮೈನ್ಸ್ ಎಕ್ಸಾಮ್ಗೆ ಕ್ವಾಲಿಫೈ ಆದವರಿಗೆ ಎಕ್ಸಾಮ್ ಹೆಂಗಿರುತ್ತೆ ಅಂತಂದರೆ, ಅದು ಕಂಪ್ಲೀಟ್ ಡಿಸ್ಕ್ರಿಪ್ಟಿವ್, ಅಂದರೆ ರೈಟಿಂಗ್, ಯಾವುದೇ ಆಬ್ಜೆಕ್ಟಿವ್ ಇರೋದಿಲ್ಲ. ಈಗ ಪೇಪರ್ 1 ಪೇಪರ್ 2 ಅಂತಂದರೆ ಆಬ್ಜೆಕ್ಟಿವ್ ಆಗಿರುತ್ತೆ, ಬಟ್ ಇನ್ಮೇಲೆಲ್ಲ ಮೈನ್ಸ್ ಎಕ್ಸಾಮ್ ಡಿಸ್ಕ್ರಿಪ್ಟಿವ್ ಟೈಪ್ ಇರುತ್ತೆ. ಸೊ ಇಲ್ಲಿ ನೀವು ಇಂಗ್ಲೀಷಲ್ಲಿ ಎಕ್ಸಾಮನ್ನು ಬರೀತೀರಾ, ಕನ್ನಡದಲ್ಲಿ ಎಕ್ಸಾಮ್ ಬರೀತೀರಾ ಅಂತ ನೀವು ಮುಂಚೆನೇ ಆಪ್ಟ್ ಮಾಡ್ಕೊಬೇಕಾಗುತ್ತೆ. ಇವಾಗ ಮೈನ್ಸ್ ರಿಟರ್ನ್ ಎಕ್ಸಾಮಿನಲ್ಲಿ ಯಾವ್ಯಾವ ಪೇಪರ್ಸ್ ಬರುತ್ತೆ ಅಂತ ನೋಡೋಣ. ಸೊ ಮೊದಲಿಗೆ ಕ್ವಾಲಿಫೈಯಿಂಗ್ ಪೇಪರ್ಸ್ 2 ಬರುತ್ತೆ, ಒಂದು ಕನ್ನಡ ಮತ್ತು ಇಂಗ್ಲೀಷ್. ಇದೆರಡು ಕ್ವಾಲಿಫೈಯಿಂಗು ನಿಮಗೆ ಫೈನಲ್ ಸೆಲೆಕ್ಷನ್ಗೆ ಯಾವುದೇ ರೀತಿ ಕೌಂಟ್ ಆಗೋದಿಲ್ಲ, ಜಸ್ಟ್ 35% ನೀವು ಸೆಕ್ಯೂರ್ ಮಾಡ್ಕೊಬೇಕಾಗುತ್ತೆ. ಸೊ ನೆಕ್ಸ್ಟ್ ಮೈನ್ ಕಂಪಲ್ಸರಿ ಪೇಪರ್ಸ್ ಯಾವ್ದು ಅಂತಂದರೆ, ಪೇಪರ್ 1 ಬಂದು ಎಸ್ಸೆ ಅಂದರೆ ಪ್ರಬಂಧ ಬರವಣಿಗೆ ಇರುತ್ತೆ. ಪೇಪರ್ 2, ಪೇಪರ್ 3, ಪೇಪರ್ 4, ಪೇಪರ್ 5 ಇದು 4 ಜನರಲ್ ಸ್ಟಡೀಸ್ ಪೇಪರ್. ಅಂದರೆ ನೀವು ಯಾವ್ದಾವುದನ್ನು ಓದಿರ್ತೀರಾ, ಈಗ ಇಂಡಿಯನ್ ಪೊಲಿಟಿ ಓದಿರ್ತೀರಾ, ಎಕನಾಮಿ ಓದಿರ್ತೀರಾ, ಹಿಸ್ಟ್ರಿ ಓದಿರ್ತೀರಾ, ಜಿಯೋಗ್ರಫಿ ಓದಿರ್ತೀರಾ. ಸೊ ಡಿಗ್ರಿ ಲೆವೆಲಲ್ಲೇ ಇದನ್ನ ಡಿಸ್ಕ್ರಿಪ್ಟಿವ್ ಟೈಪಲ್ಲಿ ಕ್ವಶನ್ಸ್ ಅರೈಸ್ ಆಗುತ್ತೆ. ಇದ್ರ ಜೊತೆಗೆ 2 ಆಪ್ಷನಲ್ ಪೇಪರ್ಸ್ ಇರುತ್ತೆ. ಸೊ ನೀವು ಆಪ್ಷನಲ್ ಪೇಪರ್ನ ನೀವು ಯಾವುದರಲ್ಲಿ ಪರಿಣಿತಿ ಹೊಂದಿದ್ದೀರಾ ಆ ಆಪ್ಷನ್ ಪೇಪರ್ನ ಆಪ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ಈ 7 ಪೇಪರ್ ಇದೆಯಲ್ಲ, ಈ 7 ಪೇಪರನ್ನ ಮಾರ್ಕ್ಸನ್ನು ಕನ್ಸಿಡರ್ ಮಾಡಿ ನಿಮ್ಮನ್ನ ಇಂಟರ್ವ್ಯೂಗೆ ಕ್ವಾಲಿಫೈ ಮಾಡ್ತಾರೆ 1:5 ರೇಷಿಯೋದಲ್ಲಿ. ಸೊ ನಾನು ಆಗಲೇ ಹೇಳ್ದಂಗೆ 2 ಕ್ವಾಲಿಫೈಯಿಂಗ್ ಪೇಪರ್ಸ್ ಇರುತ್ತೆ, ಒಂದು ಕನ್ನಡ ಮತ್ತು ಇಂಗ್ಲೀಷು. ಸೊ ಇದರಲ್ಲಿ ನೀವು 35% ಅಂದರೆ 150ಗೆ 52.5 ಮಾರ್ಕ್ಸನ್ನು ಸೆಕ್ಯೂರ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಮ ಮೈನ್ಸ್ ಪೇಪರ್ ವ್ಯಾಲ್ಯೂಯೇಟ್ ಆಗುತ್ತೆ. ಸೊ ಇದರಲ್ಲಿ ಕ್ವಶನ್ಸ್ ತುಂಬ ಈಸಿ ಇರುತ್ತೆ, ಆರಾಮಾಗಿ ನೀವು ಕ್ವಾಲಿಫೈ ಆಗ್ಬೋದು. ಸೊ ಈಗ ನಿಮಗೆ ಫಸ್ಟು ಎಸ್ಸೆ ಪೇಪರ್ ಇರುತ್ತೆ, ಅದಾದಮೇಲೆ ಜನರಲ್ ಪೇಪರ್ಸ್ ಇರುತ್ತೆ. ಸೊ ಇದರಲ್ಲಿ ಕ್ವಶನ್ಸ್ ಬಂದು ಹಿಸ್ಟ್ರಿ, ಜಿಯೋಗ್ರಫಿ, ಇಂಡಿಯಾ ಆ್ಯಂಡ್ ಕರ್ನಾಟಕ ರಿಲೇಟೆಡ್ ಕಲ್ಚರ್, ಇಂಡಿಯನ್ ಎಕನಾಮಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ, ಎಥಿಕ್ಸ್ ಆ್ಯಂಡ್ ಆಪ್ಟಿಟ್ಯೂಡ್, ಇದ್ರ ಬೇಸ್ ಮೇಲೆ ಕ್ವಶನ್ಸ್ ಇರುತ್ತೆ. ಸೊ ಜೊತೆಗೆ ಆಪ್ಷನಲ್ ಪೇಪರ್ಸನ್ನು ನೀವು 26 ಸಬ್ಜೆಕ್ಟ್ ಇರುತ್ತೆ. ಇದರಲ್ಲಿ ನಿಮ್ಗೆ ಯಾವುದು ಪ್ರೊಫಿಷಿಯಂಟ್ ಇದೆ, ಅಂದರೆ ನೀವು ಯಾವುದರಲ್ಲಿ ಪರಿಣಿತಿ ಹೊಂದಿದ್ದೀರಾ ಅದರಲ್ಲಿ ಆಪ್ಷನಲ್ನ ಸೆಲೆಕ್ಟ್ ಮಾಡ್ಕೊಬೇಕು. ಸೊ ಅದರಲ್ಲಿ 2 ಪೇಪರ್ ಇರುತ್ತೆ. ಸೊ ಟೋಟಲ್ 5 ಜನರಲ್ ಪೇಪರ್ಸು, 2 ಆಪ್ಷನಲ್ ಪೇಪರ್ಸು, 7 ಪೇಪರ್ಸ್ ಇರುತ್ತೆ. ಸೊ ಇದು ಮಾತ್ರ ನಿಮಗೆ ಫೈನಲ್ ಸೆಲೆಕ್ಷನಿಗೆ ಕೌಂಟ್ ಆಗುತ್ತೆ. ಸೊ ಇವಾಗ ಆಪ್ಷನಲ್ ಸಬ್ಜೆಕ್ಟ್ಸ್ ಯಾವ್ಯಾವುದಿದೆ ಅಂತ ನೋಡೋದಿದ್ರೆ, ಅಗ್ರಿಕಲ್ಚರ್ ಇದೆ. ಸೊ ಅದರಲ್ಲಿ ಅಗ್ರಿಕಲ್ಚರ್, ಮಾರ್ಕೆಟಿಂಗ್, ಸೆರಿಕಲ್ಚರ್ ಅಂಡ್ ಕೋಆಪರೇಷನ್ ಇರುತ್ತೆ. ನೆಕ್ಸ್ಟ್ ಅನಿಮಲ್ ಹಸ್ಬೆಂಡ್ರಿ, ವೆಟರ್ನರಿ ಸೈನ್ಸಸ್ ಅಂಡ್ ಫಿಶರೀಸ್ ಇರುತ್ತೆ, ಆಂಥ್ರೋಪಾಲಜಿ ಇರುತ್ತೆ, ಬಾಟನಿ ಇರುತ್ತೆ, ಕೆಮಿಸ್ಟ್ರಿ ಇದೆ, ಸಿವಿಲ್ ಇಂಜಿನಿಯರಿಂಗ್ ಇರುತ್ತೆ, ಕಾಮರ್ಸ್ ಅಂಡ್ ಅಕೌಂಟೆನ್ಸಿ ಇರುತ್ತೆ, ಎಕನಾಮಿಕ್ಸ್ ಇರುತ್ತೆ, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಇರುತ್ತೆ, ಜಿಯೋಗ್ರಫಿ ಇರುತ್ತೆ, ಜಿಯಾಲಜಿ ಇರುತ್ತೆ, ಹಿಸ್ಟ್ರಿ ಇರುತ್ತೆ. ಸೊ ನೆಕ್ಸ್ಟ್ ಲಾ ಇರುತ್ತೆ, ಮ್ಯಾನೇಜ್ಮೆಂಟ್, ಮ್ಯಾಥಮೆಟಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಫಿಲಾಸಫಿ, ಫಿಸಿಕ್ಸ್, ಪೊಲಿಟಿಕಲ್ ಸೈನ್ಸ್ ಅಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಸೈಕಾಲಜಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನು, ಸೋಷಿಯಾಲಜಿ, ಸ್ಟ್ಯಾಟಿಸ್ಟಿಕ್ಸ್, ಝುವಾಲಜಿ, ರೂರಲ್ ಡೆವಲಪ್ಮೆಂಟ್ ಅಂಡ್ ಕೋಆಪರೇಷನ್ನು. ಇದ್ರ ಜೊತೆಗೆ ನಿಮಗೆ ಲಿಟ್ರೇಚರ್ ಇರುತ್ತೆ. ಸೊ 4 ಲ್ಯಾಂಗ್ವೇಜಲ್ಲಿ ಲಿಟ್ರೇಚರ್ನ ಸೆಲೆಕ್ಟ್ ಮಾಡ್ಕೊಬೋದು. ಸೊ ಒಂದು ಕನ್ನಡ, ಇಂಗ್ಲೀಷು, ಹಿಂದಿ, ಉರ್ದು. ಸೊ ಇದರಲ್ಲಿ ಲಿಟ್ರೇಚರ್ನ ಕೂಡ ನೀವು ಆಪ್ಷನಲ್ ಆಗಿ ಆಯ್ಕೆ ಮಾಡ್ಕೊಬೋದು. ಸೊ ಇವಾಗ ನೀವು KS ಎಕ್ಸಾಮ್ನ ಅಪ್ಲೈ ಮಾಡಿದ್ರಿ, ಪ್ರಿಲಿಮ್ಸ್ ಎಕ್ಸಾಮನ್ನು ತಗೊಂಡ್ರಿ, ಸೊ 1:20 ಲಿಸ್ಟಲ್ಲಿ ಮೈನ್ಸ್ ಎಕ್ಸಾಮನ್ನು ತಗೊಂಡ್ರಿ. ಸೊ ಅಲ್ಲಿ ನೀವು 7 ಪೇಪರನ್ನು ಬರೀತೀರಾ. ಸೊ 1750 ಮಾರ್ಕ್ಸ್ ಆಯಿತು. ಸೊ ಬೇಸ್ಡ್ ಆನ್ ರಿಸರ್ವೇಷನ್ ಆ್ಯಂಡ್ ನಿಮ್ಮ ಸೆಕ್ಯೂರ್ಡ್ ಮಾರ್ಕ್ಸನ್ನು ಕನ್ಸಿಡರ್ ಮಾಡಿ 1:5ಗೆ ಇಂಟರ್ವ್ಯೂಗೆ ಕಾಲ್ ಮಾಡ್ತಾರೆ. ಸೊ ಅದರಲ್ಲಿ ನಿಮ್ಮದು ಇಂಟೆಲೆಕ್ಚುಯಲ್ ಕ್ಯಾಲಿಬರ್, ಲೀಡರ್ಶಿಪ್ ಸ್ಕಿಲ್ಸ್, ಸೋಷಿಯಲ್ ಅವೇರ್ನೆಸ್, ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ ಇದನ್ನೆಲ್ಲ ಕನ್ಸಿಡರ್ ಮಾಡಿ ಮ್ಯಾಕ್ಸಿಮಮ್ 200 ಮಾರ್ಕ್ಸ್ಗೆ ವೈವಾ ವಾಯ್ಸ್ ಆರ್ ಇಂಟರ್ವ್ಯೂನ ಕಂಡಕ್ಟ್ ಮಾಡ್ತಾರೆ. ಸೊ ಇದಾದಮೇಲೆ 1:1ಗೆ ಫೈನಲ್ ಸೆಲೆಕ್ಷನ್ ಲಿಸ್ಟನ್ನು ಬಿಡ್ತಾರೆ. ಸೊ ಇದಿಷ್ಟು ಡೀಟೇಲ್ಸು KS ಎಕ್ಸಾಮ್ ರಿಲೇಟೆಡ್. ಇದೇನಾದರೂ ನಿಮಗೆ ಡೌಟ್ಸ್ ಇತ್ತಂತಂದರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಡೌಟ್ಸ್ನ ಪೋಸ್ಟ್ ಮಾಡಿ. ಸೊ ನಾವು ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋದಲ್ಲಿ ಅದನ್ನೆಲ್ಲ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಇಷ್ಟೊತ್ತು ನಾನು ನಿಮಗೆ KS ಎಕ್ಸಾಮ್ ರಿಲೇಟೆಡ್ ಇನ್ಫಾರ್ಮೇಷನ್ಸು, KS ಅಧಿಕಾರಿ ಆಗೋದು ಹೇಗೆ, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ತಿಳಿಸ್ಕೊಟ್ಟಿದ್ದೀನಿ. ಸೊ ಇವಾಗ ಅದರಲ್ಲಿ ಪೇಪರ್ 1, ಪೇಪರ್ 2 ಅಂದರೆ ಪ್ರಿಲಿಮ್ಸ್ ಎಕ್ಸಾಮ್ನಲ್ಲಿ 2 ಪೇಪರ್ ಬರುತ್ತೆ. ಅದರ ಸಿಲೆಬಸ್ ಬಗ್ಗೆ ಕೂಡ ನಾನು ನಿಮಗೆ ಹೇಳಿದೆ. ಈಗ ನಮ್ಮ ಯೂಟ್ಯೂಬ್ ಚಾನಲ್ ವತಿಯಿಂದ ಎಲ್ಲ ಅಭ್ಯರ್ಥಿಗಳಿಗೆ ಉಪಯೋಗವಾಗಲಿ ಅಂತಂದ್ಬಿಟ್ಟು
ನಾವು ಜನರಲ್ ಸ್ಟಡೀಸ್ ಕ್ಲಾಸನ್ನು ಫ್ರೀಯಾಗಿ ಮಾಡ್ತಾ ಇದ್ದೀವಿ. 130 days ಕೋರ್ಸ್ ಇದು. ಸೊ ನೀವು ಯಾರ್ಯಾರು KS ಪ್ರಿಪೇರ್ ಆಗ್ತಾ ಇದ್ದೀರಾ, FD ಪ್ರಿಪೇರ್ ಆಗ್ತಾ ಇದ್ದೀರಾ, ಇಂಥವರೆಲ್ಲ ಈ ಕೋರ್ಸನ್ನ ಫ್ರೀಯಾಗಿ ನೋಡ್ಬೋದು. ಸೊ ನಿಮ್ಗೆ ಇಂಟ್ರೆಸ್ಟ್ ಇತ್ತಂತಂದರೆ ನಮ್ಮ ಐಮಾಡ್ ಲರ್ನಿಂಗ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಂಟ್ ನೋಟಿಫಿಕೇಶನ್ಸ್ಗಳಿಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.